ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ನೋಡಿ, ನಾವು ಇದನ್ನ ಸಮಷ್ಟಿಯಿಂದ ಸಮಗ್ರವಾಗಿ ನೋಡಬೇಕಾಗತ್ತೆ. ಈಗ ನಮ್ಮ ದೇಶ ಸ್ವಲ್ಪ ಅಂತಾರಾಷ್ಟ್ರೀಯ ತೈಲ ಮತ್ತು ಯುದ್ಧದ ಬಿಕ್ಕಟ್ಟು ಖಾರಿ ಪ್ರದೇಶದಲ್ಲಿ ಅದರಿಂದ ಆದಂಥ ಪರಿಣಾಮ ನಾವು ಸಮರ್ಥವಾಗಿ ಇಡೀ ದೇಶ ಒಕ್ಕಟ್ಟಿನಿಂದ ಎದುರಿಸಬೇಕಾಗಿದೆ. ನಾವು ನಮ್ಮ ವೈಯಕ್ತಿಕವಾಗಿ ನಮಗೆ ಕಾರಿಗೆ ಪೆಟ್ರೋಲ್ ಬೇಕು, ಮನೆಗೆ ಗ್ಯಾಸ್ ಬೇಕು, ಆಮೇಲೆ ಮೂಲಭೂತ ಅವಶ್ಯಕತೆಗಳು ಬೇಕು. ಆದರೆ ಒಟ್ಟಾರೆ ಜಗತ್ತಿನ ಮೇಲೆ ಇದು ಯುದ್ಧ ಪರಿಣಾಮ ಬೀರ್ತಾ ಇದೆ. ಇದಕ್ಕೆ ಮೋದಿ ಒಬ್ಬರೇ ಹೊಣೆಗಾರರಾಗೋದಿಲ್ಲ. ಮೋದಿ ಬಿಟ್ಟು ಬೇರೆ ಯಾರು ಇದ್ರೆ ಇದು ಇನ್ನೂ ವರ್ಷನ್ ಆಗ್ತಿತ್ತು ಸಿಚುವೇಶನ್. 12 ವರ್ಷ ಪೂರೈಸಿದ್ದಾರೆ ನೆಹರು ಅವರನ್ನ ಮೀರಿಸಿರುವಂತದ್ದು. ಏನ್ ಹೇಳ್ತೀರಾ? ನಾನು ಹೇಳೋದು, ಒಳ್ಳೆ ನಾಯಕತ್ವ ಸಿಕ್ಕಿದೆ, ದೇಶ ಬಲಿಷ್ಠ ಆಗ್ತಾ ಇದೆ, ರೂಪಾಯಿ ಮೌಲ್ಯ ಕಡಿಮೆ ಆಗ್ತಾ ಇರ್ಬೋದು. ಇದಕ್ಕೆ ಮೋದಿ ಒಬ್ಬರೇ ಹೊಣೆಗಾರರಲ್ಲ. ಮೋದಿ ಹಿಂದೆ ಕೂಡ ಕಾಂಗ್ರೆಸ್ನವರು ಬೇರೆ ಬೇರೆ ಪ್ರೈಮ್ ಮಿನಿಸ್ಟರ್ಗಳು ಮನವಿ ಮಾಡ್ಕೊಂಡಿದ್ದು, ನೀವು ಚಿನ್ನ ಸ್ವಲ್ಪ ಕಡಿಮೆ ಮಾಡಿ ಖರೀದಿ ಮಾಡೋದು, ಆಮೇಲೆ ಮಾಸ್ ಟ್ರಾನ್ಸ್ಪೋರ್ಟ್ ವೆಹಿಕಲ್ಗಳನ್ನು ಬಳಸಿ, ಮೆಟ್ರೋವನ್ನು ಬಳಸಿ, ಬಸ್ಗಳನ್ನು ಬಳಸಿ, ತಪ್ಪೇನಿಲ್ಲ ಅದರಲ್ಲಿ. ಮೋದಿ ಆಡಳಿತ ನನ್ನ ವೈಯಕ್ತಿಕವಾಗಿ ಹೇಳೋದಾದರೆ ಅದು ದೇಶ ಶಕ್ತಿಯುತವಾಗಿದೆ, ಮಿಲಿಟರಿಯಲ್ಲಿ ಚೆನ್ನಾಗಿ ಆಗ್ತಾ ಇದೆ, ಸಾಕಷ್ಟು ಹೈವೇಗಳಾಗ್ತಾ ಇದೆ, ಪೋರ್ಟ್ಗಳಾಗ್ತಾ ಇದೆ, ಡೆವಲಪ್ಮೆಂಟ್ ಆಗ್ತಾ ಇದೆ. ನಮ್ಮ ಪ್ರಧಾನಿಗಳು 12 ವರ್ಷದಿಂದ ಆಳ್ವಿಕೆಯನ್ನು ಮಾಡ್ತಾ ಇದ್ದಾರೆ. ಬಟ್ ಇನಿಷಿಯಲ್ ಟೈಮಲ್ಲಿ ಏನು ಪ್ರಾಮಿಸಸ್ ಮಾಡಿದರು, ಮುಖ್ಯವಾಗಿ ಹೇಳ್ತೀನಿ, ಒಂದು ಬ್ಲ್ಯಾಕ್ ಮನಿದು ಹೇಳ್ತೀನಿ. ಬ್ಲ್ಯಾಕ್ ಮನಿ ವಾಪಸ್ ತಂದ್ರ. ಆಮೇಲೆ ಬೇರೆ ಕಂಟ್ರಿಗಳಿಗೆ ಹೋಲಿಸಿದ್ರೆ ನಮ್ಮ ಕಂಟ್ರಿಯಲ್ಲೇ ಹೆಚ್ಚು ಯೂತ್ಸ್ ಇರುವಂಥದ್ದು. ಆ ಯೂತ್ಸ್ಗೆ ಉದ್ಯೋಗಗಳನ್ನು ಕೊಟ್ರ. ಎಷ್ಟು ಭರವಸೆಯನ್ನು ಕೊಟ್ಟಿದ್ರು ಅವರು, ವರ್ಷಕ್ಕೆ 20 ಲಕ್ಷ ಉದ್ಯೋಗಗಳನ್ನು ಕೊಡ್ತೀನಿ ಅಂತ ಹೇಳಿದರು. ಕೊಟ್ರ ಅದನ್ನು ಯೂತ್ಸ್ಗೆ? ಇವತ್ತಿಗೂ ಯೂತ್ಸು ಯಾವುದೇ ರೀತಿ ಉದ್ಯೋಗ ಇಲ್ಲದೆ ಪರದಾಡುವಂಥ ಪರಿಸ್ಥಿತಿ ಬಂದಿದೆ. ಆ ಪ್ರಾಮಿಸ್ನ ಈಡೇರಿಸಲಿಲ್ಲ. ಇತ್ತೀಚೆಗೆ ಏನೇನೋ ಬೇರೆ ಬೇರೆ ಸ್ಟೇಟ್ಮೆಂಟ್ಗಳನ್ನು ಹೇಳ್ತಾ ಇದ್ದಾರೆ. ಆ ಸ್ಟೇಟ್ಮೆಂಟ್ಗಳನ್ನೇನು, ಅವ್ರು ಬಂದಾಗಿಂದ ಪ್ರತಿಯೊಂದು ಎಲ್ಲ ರೇಟ್ಗಳು ಹೈ ಆಗಿದೆ. ಒಂದು ಫುಡ್ಡಿಂದ ತಗೊಳ್ಳಿ, ಒಂದು ಪೆಟ್ರೋಲ್ ತಗೊಳ್ಳಿ, ಆಮೇಲೆ ಚಿನ್ನ ಬೆಳ್ಳಿ ತಗೊಳ್ಳಿ, ಇದೆಲ್ಲ ತುಂಬ ಹೈಕ್ ಆಗಿದೆ. ಇವತ್ತೊಂದು ಬರೀ ಪೆಟ್ರೋಲ್ ರೇಟ್ ಹೈಕ್ ಮಾಡಿಬಿಟ್ರೆ ಎಲ್ಲ ರೀತಿಯಲ್ಲಿನೂ ಹೈಕ್ ಆಗ್ತಾನೆ ಹೋಗುತ್ತೆ. ಬಡವರು ಬದುಕೋದೆಂಗೆ? ಇವರು ಬಡವರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಾ ಅಥವಾ ಶ್ರೀಮಂತರನ್ನೇ ಬಳಸೋದಕ್ಕೆ ನೋಡ್ತಾ ಇದ್ದಾರಾ? ಇವತ್ತು ಇವ್ರು ಸಪೋರ್ಟ್ ಮಾಡ್ತಾ ಇರೋದು ಬರೀ ಅಂಬಾನಿಗೆ, ಅದಾನಿಗೆ, ಅವ್ರ ಗ್ರೂಪ್ಗಳಿಗೆ ಬಿಟ್ಟರೆ ಬೇರೆ ಯಾರಿಗೂ ಸಪೋರ್ಟ್ ಮಾಡ್ತಾ ಇಲ್ಲ. ಇವತ್ತು ಬಡವರಿಗೆ ಉದ್ಧಾರ ಅಂತೂ ಮಾಡುವಂಥ ಯೋಚನೆನೇ ಇಲ್ಲ ಅವರಿಗೆ. ಅದಕ್ಕೆ ಈಗ ಇಂಥವರು ಪ್ರಧಾನಿ ಆದರೆ ಏನು ಉಪಯೋಗ ನಮ್ಮ ದೇಶಕ್ಕೆ? ಅದಕ್ಕೇನೆ ಇದಕ್ಕೆ ಫಿಟ್ ಆಗಿರುವಂಥ ಪ್ರಧಾನಿಗಳೇ ಬರಬೇಕು ನಮ್ಮ ದೇಶಕ್ಕೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. 100ಅಲ್ಲಿ ನಾನಂತೂ ಯಾವುದೇ ರೀತಿ ಕೊಡಲ್ಲ. ಎಲ್ಲ ನಿಲ್ಲೆ.